ಗನಗ ಇಳಿ ಪಟೇಲ್ರ ಮನೆ ತೋರ್ಸು. ಪಟೇಲ್ರೇ ಪಟೇಲ್ರೇ ಆಗಲ್ಲ, ಹೀಗೆ ಯಾವಲೇ ಅವನು? ದಫೇದಾರ್ರೆ, ಅರೆಸ್ಟ್ ಮಾಡ್ರಿ ಅವನ್ನ. ನನ್ ಗಂಡ ಏನ್ ತಪ್ಪು ಮಾಡಿದ್ದ? ಬಿಟ್ಬಿಡು ಬುದ್ಧಿ. ಬರಾವರ್ತಾನ್ರಿಗೆ ಶಾನಬೋಕೆ ಬಿಟ್ಕೊಡಲ್ಲ ಅಂತ ತರಲೆ ಮಾಡ್ತೀನೋ ಮಗನೇ. ಬೆನ್ನು ಮೂಳೆನ ಪುಡಿ ಪುಡಿ ಮಾಡಿಬಿಡ್ತೀನಿ ಬಾಡ್ಕಾವ್. ತಪ್ಪಾಯ್ತು ಬುದ್ಧಿ, ಕೊಟ್ಬಿಡ್ತೀನಿ. ಒಪ್ಕೊಳ್ಳಿ ಬುದ್ಧಿ. ಹಾ ಅಡಿ ಸರ್ದಾರ್, ಅಬೆ ಚಲ. ಪಟೇಲ್ರು ಮುಖ ನೋಡ್ಬೇಕಿತ್ತು, ಒಳ್ಳೆ ಸುಟ್ಟು ಬದ್ದಕಾಯ್ತಾರ ಆಗೋಗಿತ್ತು. ನಿಮ್ ತಮ್ಮಯ್ಯ ಅಂತೀನಿ, ಕಾಲು ಹಿಡ್ಕೋತೀನಿ ಅಂತ ಅಪ್ಪನ ಎರಡು ಕಾಲು ಗಟ್ಟಿಯಾಗಿ ಹಿಡ್ಕೊಂಡ. ನಾವು ಹೋಗಿ ಹಿಡ್ಕೊಂಡಾಗಂತೂ ಅವ್ನ್ ಪಂಚೆ ಒದ್ದೆ ಆಗಿತ್ತು. ಹೌದಾ? ಪಟೇಲ ಊರವ್ರನ್ನೆಲ್ಲ ಹೆದರ್ಸ್ತಿದ್ದ, ಇವತ್ತು ಅವನೇ ಹೆದರ್ಕಂಡ. ಪಟೇಲ್ರು ನನ್ನ ಹತ್ರ ತಗೊಂಡಿದ್ದು ಬರೀ 50 ರೂಪಾಯಿ, ಮಾವಯ್ಯ ಅವ್ರ ಹತ್ರ 100 ರೂಪಾಯಿ ವಸೂಲು ಮಾಡ್ಬಿಟ್ರು. ಹೌದಾ? ಮತ್ ನಂಗೆ 50 ರೂಪಾಯಿ ಕೊಟ್ರಿ, ಇನ್ನ 50 ರೂಪಾಯಲ್ಲಿ ಯಾಕೆ? ನಾನು ಬೇರೆ ಊರಲ್ಲಿ ನಾಡದಲ್ಲಿ ಪಾಠ ಮಾಡಕ್ ಹೋಗಿದ್ರೆ ನನಗೆ ದುಡ್ಡು ಸಿಗ್ತಿರ್ಲಿಲ್ವಾ? ಇವತ್ತು ಇಲ್ಲಿ ನಾಟಕ ಆಡ್ದೆ, ಈ 50 ರೂಪಾಯಿ ನಂದು. ಅಪ್ಪಯ್ಯ, ಇವತ್ತೇನು ಕೆಲಸ ಮಾಡಿದ್ವಿ, ಬಚಾವಾದ್ವಿ. ನೀವು ದಿನಾಲು ಹೀಗೆ ಮಾಡಕ್ ಶುರು ಮಾಡಿದ್ರೆ ಒಂದಲ್ಲ ಒಂದಿನ ಸಿಕ್ಕಾಕೊಳ್ತೀವಿ. ಅವಾಗ ನಮ್ ಕೆಲ್ಸನೂ ಹೋಗುತ್ತೆ, ನಿಮ್ ಕೈ ಬೇಡಿನೂ ಬರುತ್ತೆ. ಹಾಗಂತ ನಾವು ನಾಟಕ ಆಡೋದು ಬಿಟ್ಬಿಡಕ್ಕಾಗತ್ತೇನೋ? ಆ ಕಾಲ ಬಂದಾಗ ನೋಡ್ಕೊಂಡು ಹೇಳು. ಸರಿ ಸಾಕು, ಇನ್ನು ಊಟಕ್ಕೆ ಹೇಳಿ. ನೀವೆಲ್ಲ ಊಟ ಮಾಡಿ ಹೇಳಿ. ನನಗೆ ಊಟ ಬೇಡ ಗಂಗಮ್ಮ, ಇನ್ನೊಂದು ಗೊನೆ ಬಾಳೆಹಣ್ಣು ತಂದ್ಬಿಡ. ನಮ್ಮ ಅಪ್ಪಯ್ಯನಿಗೆ ಬಾಳೆಹಣ್ಣು ಅಂದ್ರೆ ಪಂಚ ಪ್ರಾಣ. ಒಂದೊಂದ್ ದಿನ 3-4 ಕೊನೆ ನುಂಗಾಕ್ಬಿಡ್ತಾನೆ. ಬನ್ನಿ ಊಟ ಮಾಡೋಣ. ಅಪ್ಪಣ್ಣ, ಬೆಳಗಾಗತ್ಲೆ ಕುಳುವಾಡಿ ಕರೆಸಿ ಡಂಗೂರ ಹಾಕ್ಸು. ಇನ್ಮೇಲೆ ಚೆನ್ನಿಗರಾಯನೆ ಶಾನಭೋಗ ಅಂತ ಊರಿಗೆಲ್ಲ ಗೊತ್ತಾಗ್ಲಿ. ಇನ್ಮ್ಯಾಕೆ ಚೆನ್ನಿಗರಾಯರೇ, ರಾಮಚಂದ್ರದ ಶಾನಭೋಗರು ಎಲ್ರು ಕಂದಾಯಣ ಅವ್ರ ತಾಕೆ ತಂದ್ಕೊಡ್ಬೇಕು. ಕೇಳಪ್ಪ ಕೇಳಿ. ಯಾವಲ್ಲ ಅದು ಬೆಳಿಗ್ಗೆ ಬೆಳಿಗ್ಗೆ? ಅಮ್ಮ,
ನಂಜಿ, ನಾನು ಎಲ್ಲಿದ್ದೀನಿ? ಏನ್ ಮಾವಯ್ಯ? ಓ, ರಾಮಚಂದ್ರದಲ್ಲಿದ್ದೀನ. ಕಲೇಶಲ್ಲಿ ಕಲ್ಲೇಶ್ ಬಾವ ಮತ್ತೆ ದಪೇದಾರರು ಬೆಳಗ್ಗೆನೆ ಹೋದ್ರಲ್ಲ. ಚನ್ನಿಗ ಅವನಿಗೆ ಜ್ವರ ಬಂದಿದೆ, ಮೈಯೆಲ್ಲ ಕೆಂಡದಂಗ್ ಸುಡ್ತಾ ಇದೆ. ಅಪ್ಪಣ್ಣ, ಒಳಗಡೆಯಿಂದ ಸ್ವಲ್ಪ ಭಸ್ಮ ಗಂಗೋರ್ಗ ತಗೊಂಡು ಬಾ. ಏನಳಿ ಅಂದ್ರೆ, ನಿನ್ನೆ ರಾತ್ರಿ ಮಾಟದ ಬೊಂಬೆ ಒದ್ದದ್ದಕ್ಕೆ ಹೆದರ್ಕೊಂಡ್ಬಿಟ್ರಾ? ನೋಡಿ, ಎಲ್ಲ ಸರಿ ಹೋಗುತ್ತೆ. ಗಂಗಮ್ಮ, ಅಳಿಮೈನ ನೋಡ್ಕೊಳ್ಳೋದು ನಿಮ್ಮೊಬ್ಬರಿಗೆ ಕಷ್ಟ ಆಗಬಹುದು. ಹಾಗಿದ್ರು ಆಷಾಢ ಕಳೀತಾ ಬಂತಲ್ಲ, ನಂಜಿನ ಕಳಿಸ್ಕೊಡ್ತೀನಿ, ನಿಮ್ಗೂ ಸಹಾಯ ಆಗ್ಬೋದು. ಹಾಗೆ ಮಾಡಿ. ಆಹಾ ಆಹಾ, ಹೆಂಡತಿ ಹೆಸರು ಕೇಳಿದ ತಕ್ಷಣ ಮುಖ ಹೇಗೆ ಅರಳುತ್ತೆ ನೋಡು. ಎಲ್ಲಿ ಮಾಡು. ಹೆಂಡತಿ ಬಂದ ತಕ್ಷಣ ಚಕ್ಕಂತ ಹಾಡ್ಕೊಂಡು ಕಾಲ ಕಳಿಬೇಡ. ಈಗ ನೀನೇ ಶಾನುಭೋಗ. ಅರ್ಧ ವರ್ಷದ ಲೆಕ್ಕ ಮುಗಿಸಿ ತಾಲೂಕ್ ಕಚೇರಿಗೆ ಹೋಗಿ ಜಮಾಬಂದಿ ಮಾಡಿ ಬರಬೇಕು. ಈ ವಾರ ಎಲ್ಲ ಹಗಲು ರಾತ್ರಿ ಕೂತ್ಕೊಂಡು ಲೆಕ್ಕ ಬರಿ. 10 ದಿವಸಗಳ ನಂತರ ನಾನು ಬರ್ತೀನಿ, ಇಬ್ರು ಹೋಗಿ ಜಮಾಬಂದಿ ಮುಗಿಸಿ ಬರೋಣ. ಅಲ್ಲಿ ಹೆಡ್ ಗುಮಾಸ್ತರು ನಿನ್ನ ಲೆಕ್ಕ ನೋಡಿ ಮೆಚ್ಕೊಂಡ್ರೆ ನಿನಗೆ ಈ ಶಾನುಭೋಗಕ್ಕೆ ಕೊಡಿಸಿದ ನನ್ನ ಶ್ರಮ ಸಾರ್ಥಕ ಅಂದ್ಕೋತೀನಿ. ಎಲ್ಲ ಇವನ ಮಡಿಗೆ ಕಾಸೆಲ್ಲ ಎತ್ತು ಹೋಗ್ಬಿಟ್ಟವನಲ್ಲ, ಯಾರಿರ್ಬೋದು? ಇಷ್ಟೊತ್ತಲ್ಲಿ ಗುಂಡಿಗೆನ ಗಟ್ಟಿ ಮಾಡ್ಕೊಂಡು ಇಲ್ಲಿ ಬಂದು ಎಲ್ಲನೇ ಎತ್ತು ಹೋಗ್ಬಿಟ್ಟವನಲ್ಲ. ಜೋಯಿಸ್ರು ಅವರೇ ನಮ್ಮ ಮಂಡೆ. ಮನೆ ಮುಂದೆ ಕುದುರೆ ಇದ್ರೆ ಗಂಟಿ ಜೋಶ ಇದಾನೆ ಅಂತಲೇ ಅರ್ಥ. ಅಷ್ಟು ಗೊತ್ತಿಲ್ಲದಿರೋ ದಡ್ಡ ಯಾರೋ ಅದು? ಓ ವೀರಾಚಾರಿ, ಬಾರಯ್ಯ ಬಾ. ಅಪರೂಪಂ ಚೋರ ದರ್ಶನ ಬಂದ ಹಾಗೆ ಅಪರೂಪಕ್ಕೆ ಬಂದ್ಬಿಟ್ಟಿದೆಯಲ್ಲ, ಬಾ. ಯಾರ್ಯಾರಿಗೆ ಭೂತ ಬಿಡಿಸ್ದೆ, ಯಾರಿಗೆ ಮಾಟ ಮಂತ್ರ ಮಾಡಿಸ್ದೆ? ಅಪರೂಪ ಏನ್ ಬಂತು? ನಿಮ್ಮನ್ನ ನೋಡ್ ಹೋಗವ ಅಂತ 7 ವಾರದಾಗ 3 ದಫಾ ಬಂದು ಹೋಗಿವ್ನಿ.
ಏನು ನೀವು ಊರಾಗಿಲ್ಲ ಅಂತ ಗೊತ್ತಾಯ್ತು. ಅಷ್ಟೊಂದು ಸಾರಿ ನನ್ನನ್ನು ಹುಡುಕೊಂಬರೋ ಅಂತ ಜರೂರ್ ಏನಿತ್ತು ನಿನಗೆ? ಬೋದಿಂದಿಂದ ನಿಮ್ಗೂ ನಮಗೂ ಒಂಥರ ಸಂಬಂಧ ಐತಲ್ಲ, ಅದ್ರ ಬಗ್ಗೆ ಹೊಸಿ ಮಾತಾಡ್ಕೊ ಹೋಗವು ಅಂತ. ನನಗೂ ನಿನಗೂ ಸಂಬಂಧ ಯಾಕೆ ಇರುತ್ತೆ? ನನ್ನ ಜಾತಿನೇ ಬೇರೆ, ನಿನ್ನ ಜಾತಿನೇ ಬೇರೆ. ನಾನು ಸಂಬಂಧ ಅಂತ ಹೇಳಿದ್ದು ಜಾತಿದಲ್ಲ, ಯಾವಾರದ್ದು ಜೋಯಿಸ್ರೆ. ಏನು ವ್ಯವಹಾರದ ಸಂಬಂಧನ? ಅದ್ಯಾಕೆ ಹೋಗ್ತಲ್ಲ ಮಾತಾಡ್ತೀವಿ ವಿರಾಚಾರಿ? ನಿನ್ನ ಜೊತೆನಲ್ಲಿ ನಾನು ಯಾವ ಕಾಲದಲ್ಲೂ ವ್ಯವಹಾರ ಇಟ್ಕೊಂಡಿದ್ದೆ? ನೋಡಿ ಜೋಯಿಸ್ರೆ, ಎಷ್ಟೋ ಜನ ನಮಗೆ ಕಷ್ಟ ಬಂದೈತೆ ಮಾಟ ಮಾಡಿಕೊಡಿ ಅಂತ ನಮ್ಮ ತಗ ಬರ್ತಾರೆ. ನಾನು ಮಾಟ ಮಾಡಿಕೊಡ್ತೀನಿ. ನಾನು ಯಾರು ಮಾಟ ಮಾಡಿರ್ತೀನೋ ಅವ್ರಿಗೆ ಉಪದ್ರವ ಜಾಸ್ತಿ ಆಗ್ಬಿಡ್ತದೆ. ಆಗ ಅವರು ನಿಮ್ಮ ತಗ ಬಂದು ಮಾಟಕ್ಕೆ ಮುಡಿಸ್ಕಟ್ಕೊಡಿ ಅಂತ ಕೇಳ್ತಾರೆ. ನೀವು ತಾಯ್ತಬಾರ್ದು ಕಟ್ಟಿ ಕಳಿಸ್ತೀರಿ. ಅದು ನಂಗೆ ಗೊತ್ತಾಗಿ ನಾನು ಪುರಾ ಮಂತ್ರ ಹಾಕ್ತೀನಿ. ಹಿಂಗೆ ಒಬ್ರಿಗೊಬ್ರು ಏಟ್ಗೆ ಏಟು ಅಂತ ಜೀವನ ಮಾಡ್ಕೊ ಬರ್ತಾ ಇದ್ದೀವಿ. ಇದು ಒಂದು ಯಾವಾರ ತಾನೆ? ವೀರಾಚಾರಿ, ವ್ಯವಹಾರನ ಸರಿಯಾಗಿ ಹೇಳಿದೆ. ಈಗೇನಾಗ್ಬೇಕು ಹೇಳು? ನೋಡಿ ಜೋಯಿಸ್ರೆ, ಇಷ್ಟು ದಿನ ಬೇರೆಯವ್ರಿಗೆ ನಾನು ಭೂತ ಬಿಡಿಸ್ತಿದ್ದೆ. ಈಗ ಹೊಸಿದಿಂದ ಹಿಂದೆ ನನಗೇ ಭೂತ ಬಿಡಿಸ್ಬಿಡೋದ ನೀವು? ನನ್ನ ಹೊಟ್ಟೆ ಮೇಲೆ ಹೊಡೆದು ಸರಿನಾ? ನಿನ್ನ ಹೊಟ್ಟೆ ಮೇಲೆ ಹೊಡೆದ್ನ? ವೀರಾಚಾರಿ, ಬರ್ತಾ ಬರ್ತಾ ನಿನ್ನ ಮಾತಿನ ತಲೆ ಬುಡನೆ ಅರ್ಥವಾಗ್ತಿಲ್ವಲ್ಲಯ್ಯ? ನನ್ನ ಮಾತಿನಾಗೆ ತಲ ಬುಡ ಎಲ್ಲ ಸರಿಯಾಗೈತೆ. ಹೋದ ಅಮಾಸಲ್ಲಿ ಚೋಳದ ಗುಡ್ಡುತ್ತಾವ ಕಟ್ಗೆಳ್ಳಿಯವ್ರಿಗೆ ಮಾಟ ಮಾಡಿ ಇಟ್ಟಿದ್ದೆ. ನನ್ನೋಗಿ ನೋಡ್ತೀನಿ, ಮಾರಮ್ಮನ ಮೇಲಿದ್ದ ದುಡ್ಡು ಇಲ್ಲ, 3 ಚಿಪ್ ಬಾಳೆಹಣ್ಣು ಇಲ್ಲ. ಯಾರೋ ಲಪ್ಟಾಸ್ಕೊಂಡು ಹೋಗ್ಬಿಟ್ಟವ್ರೆ. ಅದು ನಿಮ್ಗೇನಾರ ಗೊತ್ತಾ ಅಂತ ಕೇಳಕ್ ಬಂದೆ. ಲಪ್ಟಾಯಿಸಿದವ್ರು ಯಾರು ಅಂತ ಮಾಟ ಮಂತ್ರ ಕಲ್ತಿರೋ ನಿನಗೆ ಗೊತ್ತಾಗೋದಿಲ್ವೇನೋ? ನನ್ನನ್ನೇನು ಕೇಳ್ತೀಯ? ಅಂಜನ ಹಾಕಿ ನೋಡು, ಇಲ್ಲಾಂದ್ರೆ ಕವಡೆ ಬಿಟ್ಟು ಶಾಸ್ತ್ರ ಕೇಳು. ಇದು ಶಾಸ್ತ್ರ ಗೀಸ್ತ್ರ ಏನು ಬೇಡಿ. ನಾನ್ ಮಾಟ ಮಾಡಿ ಇಟ್ಟಿದ್ದ ದುಡ್ಡನ್ನ ಕದ್ದು ಅರಸ್ಕೊಳಕ್ಕೆ ಈ ಸುತ್ತಮುತ್ತ ಹಳ್ಳಿಲಿ ಯಾರಿಗೂ ಧೈರ್ಯ ಬರೋಕ್ಕಿಲ್ಲ. ಆ ಗುಂಡ್ಗೆ ಇರೋದು ಒಬ್ಬರಿಗೆ, ನಮ್ಮ ಕಂಠಪ್ಪನವ್ರಿಗೆ. ನಿಜ ಹೇಳ್ಬಿಡಿ ಜೋಯಿಸ್ರೆ. ಅರೆ ವಾ, ನಿನಗೂ ತಲೆ ಇದೆ ಕಣೋ ಆಚಾರಿ. ಈಗೇನು ಆ ದುಡ್ಡು ಕೇಳೋದಕ್ಕೆ ಬಂದಿಯಾ? ಆ ದುಡ್ಡಿನ ಮನೆ ಹಾಳಾಗ ನನಗೆ ಆ ದುಡ್ಡು ಬೇಡ. ಮತ್ತಿನ್ನೇನು ಬೇಕು? ನೀವು ನನಗೊಂದು ಮಾತು ಕೊಡ್ಬೇಕು. ನಾನು ಕೈ ಹಾಕಿದ ಜಾಗದಲ್ಲಿ ನೀವು ಕಾಲು ಹಾಕಕ್ಕಿಲ್ಲ ಅಂತ. ನಿಮ್ ಕಾಲು ಬೀಳ್ತೀನಿ. ಹೂವನ್ನಿ ಜೋಯಿಸ್ರೆ. ಆಯ್ತಪ್ಪ, ರಾಮಚಂದ್ರದಲ್ಲಿ ನಾನು ಒಂಥರ ಮಂಕು ಬುಡಿ ಎರಚಿ ಬಂದೆ, ನೀನು ಬೇರೆ ಊರಲ್ಲಿ ಮಾಟ ಮಾಡ್ತೀಯ. ಒಂದರ್ಥದಲ್ಲಿ ಇಬ್ರು ಪ್ರಳಯಾತಕರೇ. ಸರಿ, ಇಬ್ರು ಒಟ್ಟಿಗೆ ಕೆಲಸ ಮಾಡೋಣ ಅಂತ ನಾನೇನು ಹೇಳೋದು? ಹಾಗೆ ಮಾಡೋಣ. ಈಗ ಊಟ ಮಾಡ್ಕೊಂಡು ಅಮ್ಮ, ವೀರಾಚಾರಿ ಇಲ್ಲೇ ಊಟ ಮಾಡ್ತಾನೆ, ಸ್ವಲ್ಪ ಜಾಸ್ತಿ ಅನ್ನಕ್ಕಿಡು. ಆರು ಓಚಯ್ಯ ದುಗ್ಗಾಣಿ ಚಂದ್ರಪ್ಪ ದುಗ್ಗಾಣಿ ಚಂದ್ರಪ್ಪ 13 ಮಾಚೇಗೌಡ 4 ರೇವಣ್ಣ ಅಲ್ಲೋ ಚನಿಗ, 6 ಜನ ಓಚಯ್ಯ ಇರ್ಬೋದು, 13 ಜನ ಮಾಚೇಗೌಡರು ಇರ್ಬೋದು. ಆದ್ರೆ ಈ 4 ರೇವಣ್ಣ ಹೆಂಗೋ ಇರ್ತಾರೆ? ಏಯ್ ಸುಮ್ಮ ಕೂತಳ, ತಮಾಷೆ ಮಾಡ್ಬೇಡ. ನಾನು ಕಂದಾಯದ ಲೆಕ್ಕ ಬರೀತಿದ್ದೀನಿ. ಕಂದಾಯದ ಲೆಕ್ಕ ಅಂದ್ರೆ ಅದೇನ್ ತೆಂಗಿನಕಾಯಿ ವ್ಯಾಪಾರ ಮಾಡ್ದಂಗ? ತೆಂಗಿನಕಾಯಿ ವ್ಯಾಪಾರ ಅಂದ್ರೆ ಸುಲಭ ಅಂತ ತಿಳ್ಕೊಬೇಡ. ಈ ಶಾನ್ಬೋಕಿಂತಲೂ ಕಷ್ಟನೇ. ನಾಲ್ಕೂವರೆ ಕೂಡಿದ್ರೆ 75
6 ಕೂಡು 1 2 3 4 5 6 81 ಆಣೆ 10 ಕಾಸು. ಅಪ್ಪಣ 81 ಆಣೆ ಅಂದ್ರೆ ಎಷ್ಟು ರೂಪಾಯಿ ಆಯ್ತು? ನನ್ನೇನು ಕೇಳ್ತೀಯ? ಶಾನ್ ಭೋಗ ನೀನು, ಲೆಕ್ಕ ಬರೆಯೋದು ನಿನ್ನ ಕರ್ಮ, ನಾನೇ ಯಾಕೆ ತಲೆ ಕೆಡಿಸ್ಕೊಳ್ಳಿ? 16 ಆಣೆಗೆ 1 ರೂಪಾಯಿ. 81 ಆಣೆ ಅಂದ್ರೆ ಎಷ್ಟು ರೂಪಾಯಿ ಆಯ್ತಪ್ಪ? 16 1 16 16 3 48 16 70 ಅಯ್ಯೋ ದನವೇ, ನನ್ನ ಲೆಕ್ಕ ಎಲ್ಲ ತಪ್ಪಿಸ್ತೀಯ. 16 16 16 32 16 3 48 16 3 48 16 3 48 16 3 48 16 3 ಓ ಮಾವಯ್ಯ, ಬನ್ನಿ. ಏನು 48 ಜಪ ಮಾಡ್ತಾ ಇದೆಯಲ್ಲ ಒಳಗಡೆ? ಜಪ ಮಾಡ್ತಾ ಇಲ್ಲ ಮಾವಯ್ಯ, ಅದು ಈ ರಸೀದಿ ಪಟ್ಟಿ ಬರಿತಾ ಇದ್ದೆ. ಶಾನ್ ಬೊಕ್ಕೆ ಬಹಳ ಜೋರ ನಡೀತಾ ಇದೆ ಅಂತ ಕಾಣಿಸ್ತದೆ. ಇಲ್ಲ, ಹಾಗೇನಿಲ್ಲ. ನೀನು ಇಡಮ್ಮ. ನಂಜಿ ಬಂದಿದ್ದಾಳ? ಬಂದಿದ್ದಾಳೆ. ಅದೇನೋ ರವೆ ಉಂಡೆ ಬೇಕು ಅಂತ ಹೇಳಿದಂತಲ್ಲ, ಅದನ್ನು ಮಾಡ್ಕೊಂಡು ತಂದಿದ್ದಾಳೆ. ಹೌದಾ? ಚೆನ್ನಾಗಿದೆಯಾ? ಇವತ್ತು ಹಿಟ್ಟು ಚೆಲ್ಲಲ್ಲ ತಾನೆ? ನನಗ ಬಳಿ ಅಂದ್ರೆ ಹೋಗಿ ಲೆಕ್ಕ ಬರೀರಿ. ನಂಜಿ ಇನ್ಮೇಲೆ ಇಲ್ಲೇ ಇರ್ತಾಳೆ. ಆಮೇಲೆ ಮಾತು ಕತೆ ಲಲ್ಲೆ ಎಲ್ಲ. ಒಳಗಡೆ ಹೋಗಮ್ಮ. ಜಮಾಬಂದಿ ಲೆಕ್ಕ ತಯಾರಾಗಿದೆಯಾ? ಇನ್ನೊಂದ್ ಚೂರು ಬಾಕಿ ಇದೆ ಮಾವಯ್ಯ. ಯಾಕೆ ಬಾಕಿ ಉಳಿಸ್ಕೊಂಡೆ? ಅಲ್ಲಯ್ಯ, 10 ದಿವಸದಲ್ಲಿ ನಾನು ಬರ್ತೀನಿ. ಅಷ್ಟೊಳಗಾಗಿ ಲೆಕ್ಕ ಎಲ್ಲ ಮಾಡಿಡು. ನಾನು ನೀನು ಇಬ್ರು ಸೇರಿ ತಿಪ್ಟೂರಿಗೆ ಹೋಗಿ ತಹಶೀಲ್ದಾರ್ ಆಫೀಸ್ನೊಳಗೆ ಹಣ ಕಟ್ಟಿಬರೋಣ ಅಂತ ಹೇಳಿರ್ಲಿಲ್ವಾ? ಹೇಳಿದ್ನೋ ಇಲ್ವೋ? ಮತ್ತೆ ಯಾಕೆ ಮುಗಿಸ್ಲಿಲ್ಲ? ಸರಿ, ಒಳಗಡೆ ಹೋಗಿ ಶಾನ್ ಬೊಕ್ಕೆ ಕಡ್ತ ತಗೊಂಡ್ ಬಾ. ತಗೊಂಡು ಬಂದು ಇಲ್ಲೇ ಗೂಟ ಹೊಡ್ಕೊಂಡು ಕೂತ್ಕೊಂಡು ಲೆಕ್ಕ ಬರೆದು ಮುಗಿಸು. ಅಲ್ಲಿನವರೆಗೂ ನಾನಿಲ್ಲೇ ಇರ್ತೀನಿ. ಆಮೇಲೆ ಹೆಂಡತಿ ಜೊತೆ ಏನಿದ್ರು ಮಾತು ಕತೆ. ಅಮ್ಮ, ಯಾರು ಬಂದ್ರು ನೋಡು. ನಂಗಿಲ್ ಕೈ ತುಂಬಾ ಕೆಲ್ಸ ಇದೆ, ನೀನೇ ನೋಡು. ಕೆಲಸ ಮಾಡ್ತಾನೆ, ಒಂದ್ಸರಿ ತಿರುಗು ನೋಡೋಣ. ಓ, ನೀನಾ? ಗಂಡನ್ ಮನೆ ಅಂತ ಒಂದಿದೆ ಅಂತ ಈಗ ಜ್ಞಾಪಕ ಆಯ್ತಾ? ಆಷಾಢ ಕಳೆದು ವಾರ 10 ದಿನ ಆಯ್ತು, ಈಗ ಮುಹೂರ್ತ ಬಂತ ನಿನ್ಗೆ ಗಂಡನ ಮನೆಗೆ ಬರಕ್ಕೆ? ನಾ ಬರ್ಬೇಕು ಅಂತಾನೆ ಇದೆ ಅತ್ತೆ, ಆದ್ರೆ ಅಪ್ಪ ಹಿಂಗ್ ಪುರ್ಸೊತ್ತಾಗ್ಲಿಲ್ಲ. ಓಹೋ, ಇವಳ ಅಪ್ಪ ನಿಗ್ ಪುರ್ಸೊತ್ತಾಗ್ಬೇಕು, ಇವಳು ಗಂಡನ ಮನೆಗೆ ಬರ್ಬೇಕು. ಎಲ್ಲೂ ಕಾಣದ್ ಸೊಸೆ ನೀನು. ಯಾಕೆ ಇನ್ನೊಂದ್ 4 ತಿಂಗಳು ಅಲ್ಲೇ ಇದ್ದು ಗೌರಿ ಹಬ್ಬ, ದೀಪಾವಳಿ,
ನವರಾತ್ರಿ ಅಂತ ಎಲ್ಲ ಕಳ್ಕೊಂಡೆ ಬಂದ್ಬಿಡ್ಬೇಕಿತ್ತು. ಇರ್ತೀನಿ ನಿಮ್ಮ ಅಪ್ಪ ಏನ್ ಬೇಡ ಅಂತಿದ್ನೆ. ಇಲ್ಲ ಅತ್ತೆ, ಅದು ನಮ್ಮ ಅದರ ಮಧ್ಯೆ ಮಾತಾಡ್ಬೇಡ, ಸಿಟ್ಟು ಬರ್ತ ನಂಗೆ. ಗೊತ್ತಾಯ್ತು. ಹೋಗ್ಲಿ, ನಿಂಗೇನೋ ತವ್ರ ಮನೆ, ಇನ್ನೂ 4 ದಿನ ಇರ್ಬೇಕು ಅಂತ ಆಸೆ ಇತ್ತು ಅಂತ ಇಟ್ಕೊಳ್ಳೋಣ. ಆದ್ರೆ ನಿಮ್ಮ ಅಪ್ಪ ಊರಿಗೆಲ್ಲ ಬುದ್ಧಿ ಹೇಳ್ತಾರ ಮನುಷ್ಯ. ಅವ್ರಿಗಾರು ತಿಳಿಬೇಡ್ವಾ ಮಗನ್ ಆದಷ್ಟು ಬೇಗ ಗಂಡನ ಮನೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ಬೇಕು ಅಂತ. ಅದ್ ನಂಗೆ ಗೊತ್ತಿಲ್ಲ ಅತ್ತೆ. ಅಪ್ಪಯ್ಯ ಹೊರಗಡೆ ಜಗಲಿ ಮೇಲೆ ಕೂತಿದ್ದಾರೆ, ಬೇಕಾದ್ರೆ ಹೋಗಿ ಕೇಳಿ ನೋಡಿ. ಏನಂದೆ? ಹೌದೇನೆ? ನಿಮ್ಮ ಅಪ್ಪನು ಬಂದಿರ ನಿನ್ ಜೊತೆ? ಮೊದ್ಲು ಯಾಕೆ ಹೇಳಿಲ್ಲ? ನೀವೇ ಮಧ್ಯ ಬಾಯಿ ಹಾಕ್ಬೇಡ ಅಂತ ಹೇಳಿದ್ರಲ್ಲ ಅತ್ತೆ. ಮೊದ್ಲೇ ಹೇಳಿದ್ರೆ ಅಮ್ಮ ಬೊಯ್ಯೋದನ್ನಾದ್ರೂ ಕಮ್ಮಿ ಮಾಡ್ತಿದ್ರು. ನಗಕ್ಕೇನಾಯ್ತು? ನಡಿ ಅವಳಿಗೆ. ಮಂಕ್ ಮುಂಡೆದೆ, ನಾವು ಮಗಳನ್ನ ಗೋಳು ಹೊಯ್ಕೋತಿದ್ವಿ ಅಂತ ಅವ್ರ ಅಪ್ಪಂಗೆ ಗೊತ್ತಾದ್ರೆ ನಮ್ಮ ಜೈಲ್ಗೆ ಹಾಕ್ತಾರೆ ಅಷ್ಟೇ. ಈಗ ನೀನ್ ಹೇಳಿರೋದೆಲ್ಲ ಕೇಳಿಸ್ಲಿಲ್ಲ ಅನ್ಕೊಂಡಿದ್ಯಾ? ನಿಂಗ್ ಕಾದಿದೆ ಗ್ರಾಚಾರ. ಬನ್ನಿ ಬನ್ನಿ, ಮನೇಲೆಲ್ಲ ಚೆನ್ನಾಗಿದ್ದಾರ? ನಂಜಿ ಇನ್ನೊಂದು 4 ದಿನ ಅಲ್ಲೇ ಇಟ್ಕೋಬೇಕಿತ್ತು. ಇಲ್ಲೇ ಕೂತ್ಬಿಟ್ರಲ್ಲ, ಒಳಗ್ ಬನ್ನಿ. ಒಡಲ ತುಂಬ ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ ಬಳಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವಳಲ